ಶ್ರೀ ಗುರುಭ್ಯೋ ನಮಃ. ಮಾತರ್ಮೇ ಮಾತರಿಶ್ವನ್ ಪಿತರತುಲಕರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯೇತರ ಜನ್ಮಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ. ಅಸಾಧ್ಯಸಾಧಕಸ್ವಾಮಿನ್ನಸಾಧ್ಯಂ ತವ ಕಿಂ ವದ ರಾಮದೂತಕೃಪಾ ಸಿಂಧೋ ಮತ್ಕಾರ್ಯಸಾಧಕ ಪ್ರಭೋ. ಬ್ರಹ್ಮಾಂತಾ ಗುರವಃ ಸಾಕ್ಷಾದಿಷ್ಟಂ ದೈವಂ ಶ್ರಿಯಃಪತಿಃ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ. ಅರ್ತಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಆನಂದತೀರ್ಥರ ಪೀಠದಲ್ಲಿ ಬಂದಿರತಕ್ಕಂತಹ ಮಹಾಮಹಿನಾನ್ವಿತರು, ಜೊತೆಗೆ ಅತ್ಯಂತ ಯೋಗಜ ಶಕ್ತಿಯಿಂದ ಮತ್ತು ಬುದ್ಧಿಶಕ್ತಿಯಿಂದ ಅನೇಕ ಪಂಡಿತರನ್ನು, ಜೊತೆಗೆ ಸಮಾಜವನ್ನು ಉದ್ಧಾರ ಮಾಡಿದಂತಹ ಗುರುಗಳ ಸ್ಮರಣೆ ನಾವು ಅನಿವಾರ್ಯವಾಗಿ ಮಾಡಲೇಬೇಕು, ಅವಶ್ಯವಾಗಿ ಮಾಡಬೇಕು. ಜೊತೆಗೆ ಅವರ ಪ್ರಾರ್ಥನೆಯನ್ನು ಮಾಡುವಾಗ ಅವರಿಂದಾಗಿ ನಾವು ಪಡೆಯಬಹುದಾದಂತಹ ಫಲಗಳು ಕೂಡ ಅಷ್ಟೇ ಸೊಗಸಾಗಿರುತ್ತೆ. ಕಾರಣ, ಮುಂದೆ ಬರ್ತಾ ಇರತಕ್ಕಂತಹ ವ್ಯಾಸರಾಜ ಪೀಠದಲ್ಲಿ, ಮುನಿತ್ರಯ ಪೀಠದಲ್ಲಿ ವಿರಾಜಮಾನರಾಗಿದ್ದಂತಹ, ಸಮಾಜ ಸೇವೆಯನ್ನು ಮಾಡಿದಂತಹ, ಗುರುಗಳನ್ನು ಪಡೆದಂತಹ, ತಾವೂ ಅನೇಕ ಭಕ್ತರನ್ನು ಉದ್ಧಾರ ಮಾಡಿದ್ದಾರೆ ಅಂತಹ ಶ್ರೀ ವಿದ್ಯಾಶ್ರೀಧರ ತೀರ್ಥರ ವಿಷಯದ ಬಗ್ಗೆ ಒಂದಿಷ್ಟು ಚಿಂತನೆಯನ್ನು ಮಾಡಿ ನಮ್ಮ ವಾಕ್ಶುದ್ಧಿಯನ್ನು, ಮನಃಶುದ್ಧಿಯನ್ನು ಮಾಡಿಕೊಳ್ಳಬೇಕಾಗಿದೆ. ಕಾರಣ, ಪ್ರತಿ ದಿವಸ ಗುರುಗಳ ಸ್ಮರಣೆಯನ್ನು ಮಾಡಲೇಬೇಕು ಅಂತ ತಿಳಿಸ್ತಾರೆ. ಆದರೆ ನಾವು ಪ್ರತಿನಿತ್ಯ ಮಾಡಲಿಕ್ಕಾಗದೇ ಹೋದರೂ ಅವರ ಆರಾಧನೆಯ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಮಾಡಲೇಬೇಕು ಅಂತ ತಿಳಿಸ್ತಾರೆ. ಯಾಕೆ ಅಂತಂದರೆ, ಬೇರೆಯ ದಿನಗಳಲ್ಲಿ ಸ್ವರೂಪೋದ್ಧಾರವನ್ನು ಮಾಡಿಕೊಳ್ಳುತ್ತಾ ಪರಮಾತ್ಮನ ವಿಶೇಷವಾದ ಚಿಂತನೆಯಲ್ಲಿ, ತಪಸ್ಸಿನಲ್ಲಿ ತೊಡಗಿದಂತಹ ಗುರುವರಿಯರು ಆರಾಧನೆಯ ದಿವಸ ಬಹಿರ್ಮುಖರಾಗಿ, ಅಂತರ್ಮುಖಿಗಳಾಗಿದ್ದ ಗುರುಗಳು ಬಹಿರ್ಮುಖರಾಗಿ ಭಕ್ತ ಜನರನ್ನು ಉದ್ಧಾರ ಮಾಡುವ ಕೆಲಸವನ್ನು ಮಾಡ್ತಾರಂತೆ. ಬೇರೆ ದಿನಗಳಲ್ಲೂ ಮಾಡ್ತಾರೆ, ಅಂತರ್ಮುಖಿಗಳಾಗಿ ಮಾಡ್ತಾರೆ. ಆದರೆ ಆರಾಧನೆಯ ದಿವಸಗಳಲ್ಲಿ ಬಹಿರ್ಮುಖರಾಗಿದ್ದುಕೊಂಡು ಅವರು ನಮ್ಮನ್ನು ಉದ್ಧಾರ ಮಾಡ್ತಾರೆ ಅನ್ನುವಂತಹ ಮಾತಿದೆ. ಹಾಗಾಗಿ ನಾವು ಅವರ ಆರಾಧನೆಯ ದಿನಗಳಲ್ಲಿ ಅವರ ಸ್ಮರಣೆ ಮತ್ತು ಅವರು ನಾಡಿದಂತಹ ಪವಾಡಗಳನ್ನು ಮತ್ತು ಭಗವದ್ವಿಷಯಕವಾದ ಜ್ಞಾನದ ಚಿಂತನೆಯನ್ನು ನಡೆಸಬೇಕು ಅಂತ ಶಾಸ್ತ್ರಕಾರರು ತಿಳಿಸ್ತಾರೆ. ಹಾಗಾಗಿ ಮುಂದೆ ಚೈತ್ರ ಕೃಷ್ಣ ಚತುರ್ದಶಿಯ ದಿವಸ ಏನು ಗುರುಗಳ ಆರಾಧನೆ ಬರಲಿಕ್ಕಿದೆ, ವಿದ್ಯಾಶ್ರೀಧರ ತೀರ್ಥ ಗುರುಗಳ ಒಂದು ಸ್ಮರಣೆಯನ್ನು ನಾವು ಮಾಡಬೇಕು. ದುರ್ವಾದಿ ಮತ್ತ ಮಾತಂಗ ಕಂಠೀರವ ಉದಾರಧೀಹಿ ವಿದ್ಯಾಶ್ರೀಧರ ಯೋಗೀಶಃ ಶ್ರೇಯಸೇ ಭೂಯಸೇ ಸ್ತುಮೇ. ಚರಮಶ್ಲೋಕ. ದುರ್ವಾದಿ ಮತ್ತ ಮಾತಂಗ ಕಂಠೀರವ ಉದಾರಧೀಹಿ ವಿದ್ಯಾಶ್ರೀಧರ ಯೋಗೀಶಃ
ಶ್ರೇಯಸೆ ಭೂಯಸೆಸ್ತು ಮೇ. ಭೂಯಿಷ್ಠವಾದ ಶ್ರೇಯಸ್ಸಿಗೋಸ್ಕರವಾಗಿ, ಪ್ರೇಯಸ್ಸಿಗೋಸ್ಕರವಾಗಿ ವಿದ್ಯಾಶ್ರೀಧರ ತೀರ್ಥರನ್ನು ಯೋಗಿಗಳಿಗೆ ವಿಶೇಷವಾದಂತಹ ಯೋಗ ಪಟುಗಳಾದಂತಹ ಗುರುಗಳನ್ನು ನಾವು ಸ್ಮರಣೆಯನ್ನು ಮಾಡಿದ್ರಿ ಅಂತಾದರೆ ನಮಗೆ ಶ್ರೇಯಸ್ಸು ಖಂಡಿತವಾಗಿ ಸಿಗುತ್ತೆ. ಅದು ಭೂಯಿಷ್ಠವಾದ ಶ್ರೇಯಸ್ಸು, ಅಲ್ಪ ಸ್ವಲ್ಪ ಅಲ್ಲ. ಮತ್ತು ಎಂತಹ ಅವರ ಸ್ವಭಾವ ಎಂಥದ್ದು, ಅವರ ಗುಣ ಎಂಥದ್ದು ಅಂತಂದರೆ ದುರ್ವಾದಿ ಮತ್ತ ಮಾತಂಗ ಕಂಠೀರವ. ಅವರು ಕಂಠೀರವ ಇದ್ದ ಹಾಗೆ. ಅಂದರೆ ವಾದಿಗಳು ಎಂಬತಕ್ಕಂತಹ ಆನೆಯ, ಮದಭರಿತವಾದ ಆನೆಯ ಸೀಳಿ ಆ ಆನೆಯನ್ನು ಸಂಹಾರ ಮಾಡುವಂತಹ ಸಿಂಹದ ಹಾಗೆ ಇದ್ದಾರಂತೆ. ಮತ್ತು ಕರುಣೆ ಇಲ್ವಾ, ಸಿಂಹಕ್ಕೆ ಹೋಲಿಸ್ತಾ ಇದ್ದೀರಲ್ವಾ ಅಂತಂದರೆ ಉದಾರ ದೀಹಿ, ಅವರಷ್ಟು ಉದಾರತೆ ಇನ್ನೆಲ್ಲಿಯೂ ಇಲ್ಲ. ಅಷ್ಟು ಉದಾರ ಗುಣಭೂಯಿಷ್ಠರಾಗಿದ್ದಾರೆ ಗುರುಗಳು. ಅಂತಹ ಗುರುಗಳು 1884ರಿಂದ 1887 ಪರ್ಯಂತ ಪೀಠದಲ್ಲಿ ವಿರಾಜಮಾನರಾಗಿದ್ದರು. ಚೈತ್ರ ಕೃಷ್ಣ ಚತುರ್ದಶಿ ಶ್ರೀರಂಗಮ್ಮಲ್ಲಿ ಅವರು ಬೃಂದಾವನಸ್ಥರಾದರು. ಅವರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡುವುದಾದರೆ, ಪೂರ್ವಾಶ್ರಮದ ಹೆಸರು ಭೀಮಸೇನಾಚಾರ್ಯ ಅಂತ. ಹೆಸರಿಗೆ ತಕ್ಕ ಹಾಗೆ ಭೀಮಸೇನ, ಅದು ದೇಹದಾರ್ಢ್ಯವೂ ಹಾಗೆ. ಯಾಕೆಂದರೆ ಯೋಗ ಪಟುಗಳು ಭಾರೀ ಪ್ರತಿನಿತ್ಯ ಯೋಗಾಭ್ಯಾಸದಿಂದ ತಮ್ಮ ದೇಹವನ್ನು ಒಳ್ಳೆ ದಂಡಿಸಿದ್ರಂತೆ. ಆದ್ದರಿಂದ ನಾಮ್ನಾ ಭೀಮಸೇನಾಚಾರ್ಯ, ಅದು ದೇಹವೂ ಹಾಗೆ ಭೀಮಸೇನನ ಹಾಗೆ ಅವರ ದೇಹದ ಆಕೃತಿಯೂ ಇತ್ತು. ಜೊತೆಗೆ ಅವರ ಬುದ್ಧಿಶಕ್ತಿ, ಅವರ ಜ್ಞಾನ, ಅವರ ನಿಷ್ಠೆ ಅದು ಕೂಡ ಭೀಮಸೇನನ ಹಾಗೆ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತಂದರೆ, ಭೀಮಸೇನ ದೇವರದು ಮಹಾಭಾರತದಲ್ಲಿ ಯಾವ ಅಸ್ತ್ರಕ್ಕೂ ತಲೆಬಾಗೋದಿಲ್ಲ ಅನ್ನುವಂತಹ ಪ್ರತಿಜ್ಞೆ. ಅದಕ್ಕೆ ತಕ್ಕ ಹಾಗೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದರೂ ಭೀಮಸೇನ ದೇವರು ತಲೆಬಾಗೋದಿಲ್ಲ. ಭಗವಂತ ಕಂಡು ಭಗವಂತನಿಗೆ ತಲೆಬಾಗುವ ಹಾಗೆ ಭಗವಂತನೇ ಮಾಡಿಸಿಕೊಳ್ಳುತ್ತಾನೆ. ಆಗ ಬ್ರಹ್ಮಾಸ್ತ್ರ ಹೋಗಿಬಿಡುತ್ತೆ. ಯಾರಿಗೂ ತಲೆಬಾಗಲ್ಲ, ಭಗವಂತನಿಗೊಬ್ಬರಿಗೆ ತಲೆಬಾಗ್ತೇನೆ ಅಂತ ಭಾಗವತ ಧರ್ಮ. ಅದು ಭೀಮಸೇನ ದೇವರದ್ದಾದರೆ, ಇವರದ್ದು ನ್ಯಾಯಾಮೃತದಲ್ಲಿದ್ದಂತಹ ನಿಷ್ಠೆ. ಆಚಾರ್ಯರ ಪೀಠದಲ್ಲಿ ಬಂದಂತಹ ವ್ಯಾಸರಾಜರು ರಚನೆ ಮಾಡಿರತಕ್ಕಂತಹ ನ್ಯಾಯಾಮೃತ ಗ್ರಂಥದಲ್ಲಿ ಮತ್ತು ತತ್ವಶಾಸ್ತ್ರದಲ್ಲಿ ಇದ್ದಂತಹ ನಿಷ್ಠೆ ಎಂತಹದ್ದು ಅಂತ ಹೇಳಿದರೆ, ಎಂತಹ ವಿದ್ವಾಂಸರು ಬಂದರೂ ಅವರಿಗೆ ನ್ಯಾಯಾಮೃತದಲ್ಲೇ ಅವರಿಗೆ ಉತ್ತರವನ್ನು ಕೊಟ್ಟು ಕಳಿಸಿಕೊಡ್ತಾಯಿದ್ರು. ಅಷ್ಟು ನಿಷ್ಠೆ ತತ್ವಶಾಸ್ತ್ರದಲ್ಲಿ. ಅವರ ಗುರುಗಳು, ಅವರನ್ನು ನಾವು ಗಮನಿಸಿದರೆ ಅವರು ಹೇಳ್ತಾರೆ, ನಾವು ಒಬ್ಬ ವ್ಯಕ್ತಿಯನ್ನು ಹೇಗೆ ತೀರ್ಮಾನ ಮಾಡಬೇಕು ಅಂತಂದರೆ ಅವರ ಗುರುಗಳು ಯಾರು ಅಂತ ನೋಡಬೇಕು, ಜೊತೆಗೆ ಅವರು ಶಿಷ್ಯರು ಯಾರು ಅಂತ ನೋಡಬೇಕು. ಆವಾಗ ಮಧ್ಯದಲ್ಲಿ ಗುರುಗಳು ಎಂಥವರು ಅಂತ ಗೊತ್ತಾಗ್ಬಿಡುತ್ತೆ. ಅವರ ಗುರುಗಳು ಶ್ರೀ ವಿದ್ಯಾಸಿಂಧು ತೀರ್ಥರು, ಅಕ್ಕಿಬೇಳೆ ಸ್ವಾಮಿಗಳು ಅಂತಲೇ ಫೇಮಸ್ ಆದವರು. ಎಲ್ಲೋ ತಮಿಳುನಾಡಿನಲ್ಲಿ ಇದ್ದಂತಹ ಗುರುಗಳನ್ನು ಸುಲ್ತಾನ ಸತ್ತ ನಂತರದಲ್ಲಿ ಅವರ ರಾಜ್ಯಭಾರ ಎಲ್ಲ ಪೂರ್ತಿ ನಶಿಸಿದ ಮೇಲೆ ಉಮ್ಮಡಿ ಕೃಷ್ಣದೇವರು ಅವರೂ ಕೂಡ ಹೋದ ನಂತರ ಲಕ್ಷ್ಮಮ್ಮಣ್ಣಿ ಎಂಬವರನ್ನು ಸಿಂಹಾಸನದಲ್ಲಿ ಕೂರಿಸಿ ಪೂರ್ಣಯ್ಯನವರು ಸಮಗ್ರ ಮೈಸೂರು ರಾಜ್ಯವನ್ನು ಕಟ್ಟಿದರು. ಅವರಿನ್ನೂ ಚಿಕ್ಕವರು, ರಾಜರು, ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಆಗಬೇಕಲ್ವಾ ಅಂತ ತೀರ್ಮಾನ ಮಾಡಿಕೊಂಡು ಮಧುರೆಯಲ್ಲಿ ಇದ್ದಂತಹ ವಿದ್ಯಾಸಿಂಧು ತೀರ್ಥರನ್ನು ಕರೆದುಕೊಂಡು ಬಂದು ಮೈಸೂರಿನಲ್ಲಿ ಅದ್ಭುತವಾದ ವೈಭವದಿಂದ ಅವರಿಗೆ ಸ್ವಾಗತ ಸಮಾರಂಭಗಳನ್ನೆಲ್ಲ ನಡೆಸಿ ಪಾಠ ಮಾಡಬೇಕು, ನೀವು ಗುರುಗಳಾಗಬೇಕು ಅಂತ ಕೇಳಿಕೊಂಡರು. ಇವತ್ತಿನದ್ದಲ್ಲಲ್ಲ, ವ್ಯಾಸರಾಜರ ಕಾಲದಿಂದಲೂ ಕೃಷ್ಣದೇವರ ಕಾಲದಿಂದಲೂ ನಮ್ಮ ಶ್ರೀಮಠ ವ್ಯಾಸರಾಜ ಮಠದಲ್ಲಿ ಬಂದಿರತಕ್ಕಂತಹ ಪೀಠಾಧಿಪತಿಗಳು ಗುರುಗಳಾಗಿ ಮೆರೆದವರು. ಗುರುಸ್ಥಾನವನ್ನು ಕೊಟ್ಟು ರಾಜ ತನ್ನ ದರ್ಬಾರನ್ನು ನಡೆಸಿದವನು. ಹಾಗೆಯೇ ಶ್ರೀ ವಿದ್ಯಾಸಿಂಧು ತೀರ್ಥರಿಗೂ ಕೂಡ ಗುರುಸ್ಥಾನವನ್ನು ಕೊಟ್ಟು ಪೂರ್ಣಯ್ಯನವರು
ರಾಜನಿಗೆ ಎಲ್ಲ ವಿದ್ಯಾಭ್ಯಾಸ ಆಗುವ ರೀತಿಯಲ್ಲಿ ವೇದಾಂತ ವಿದ್ಯೆ, ಮತ್ತು ಅದರ ಜೊತೆಯಲ್ಲಿ ಬೇರೆ ಬೇರೆ ಕೇರಳ ಮೊದಲಾದಂತಹ ಕಡೆಯಿಂದ ಒಳ್ಳೆಯ ಮಲ್ಲ ಯುದ್ಧ ಅಥವಾ ಕಠಾರ ಇತ್ಯಾದಿ ಬೇರೆ ಏನೇನು ವಿದ್ಯೆಗಳಿದೆ ಎಲ್ಲ ವಿದ್ಯೆಯನ್ನು ರಾಜನಿಗೆ ಕೊಡಿಸುವ ಕೆಲಸವನ್ನು ಪೂರ್ಣಯ್ಯನವರು ಮಾಡ್ತಾರೆ. ಆದರೆ ವೈರಾಗ್ಯ ಶಿಖಾಮಣಿಗಳು ಶ್ರೀ ವಿದ್ಯಾಸಿಂಧು ತೀರ್ಥರು ಹೇಳ್ತಾರೆ, ನಾನು ಮೈಸೂರಲ್ಲಿರೋದಿಲ್ಲ, ಕಾವೇರಿಯ ತಟ ಇರುವಾಗ ಈ ಪಟ್ಟಣದಲ್ಲಿ ಕೂತು ನಾನೇನು ಮಾಡಲಿಪ್ಪ, ನನಗೆ ಈ ಪಟ್ಟಣ ಎಲ್ಲ ಬೇಡ, ಕಾವೇರಿಯ ತಟವೇ ಸಾಕು ಅಂತ ಹೇಳಿ ಸೋಸಲೆಯ ಗ್ರಾಮವನ್ನು ರಾಜರು ನಮ್ಮ ಗುರುಗಳಿಗೆ ಬಿಟ್ಟುಕೊಡ್ತಾರೆ. ಅಲ್ಲಿಯೇ ವಾಸ ಮಾಡಿಕೊಂಡಿರ್ತಾರೆ. ಅಲ್ಲಿಯೇ ವಿದ್ಯಾಭ್ಯಾಸಾದಿಗಳು, ಅಲ್ಲಿಯೇ ನಮ್ಮ ಭೀಮಸೇನಾಚಾರ್ಯರ ಒಂದು ಅಧ್ಯಯನ ಮತ್ತೊಂದು ಎಲ್ಲವೂ ಕೂಡ ಅತ್ಯದ್ಭುತವಾಗಿ ನಡೀತದೆ. ಒಮ್ಮೆ ಭೀಮಸೇನಾಚಾರ್ಯರ ನಿಷ್ಠೆ, ಅವರ ವಿದ್ವತ್ತು ಅದನ್ನೆಲ್ಲ ಕಂಡಂತಹ ವಿದ್ಯಾಸಿಂಧು ತೀರ್ಥರು ಅವರಿಗೆ ಸನ್ಯಾಸಾಶ್ರಮವನ್ನು ಕೊಡ್ತಾರೆ. ಸನ್ಯಾಸಾಶ್ರಮ ಕೊಟ್ಟರೂ ಪಟ್ಟಾಭಿಷೇಕ ಅಂತಕ್ಕಂತಹದ್ದು ಮಾಡಿರಲಿಲ್ಲ. ಪಾಠಾದಿಗಳು ಮತ್ತೊಂದು ನಡೀತಾ ಇತ್ತು. ಅನೇಕ ವರ್ಷ ಸನ್ಯಾಸಿಗಳಾಗಿದ್ದರೂ ಪೀಠಾಧಿಪತಿಗಳು ಅಂತ ಅದು 84ರಲ್ಲಿ. ಹೀಗೆ ಅವರಿಗೆ ಶ್ರೀ ಶ್ರೀಧರ ತೀರ್ಥರು ಅಂತ ನಾಮಕರಣವನ್ನು ಮಾಡಿ ಪಾಠಾದಿಗಳು, ವೇದಾಂತ ವಿದ್ಯೆ, ತತ್ವಜ್ಞಾನ ಪ್ರಸಾರ ಇದೆಲ್ಲವೂ ಕೂಡ ಅದ್ಭುತವಾಗಿ ನಡೀತಾ ಬಂತು. ವಿದ್ಯಾಸಿಂಧು ತೀರ್ಥರ ಕಾಲದಲ್ಲಿ ವಿಪರೀತವಾದ ಬರಗಾಲ ಬಂದಾಗ ತಮ್ಮಲ್ಲಿದ್ದಂತಹ ಸಂಪತ್ತು ಬಂಗಾರವನ್ನೆಲ್ಲ ಮಾರಿ ಅನೇಕರಿಗೆ ಬೇಕಾದಂತಹ ಧಾನ್ಯಗಳನ್ನೆಲ್ಲ ಕೊಟ್ಟಂತಹ ಗುರುಗಳು ವಿದ್ಯಾಸಿಂಧು ತೀರ್ಥರು. ನಮ್ಮ ಶ್ರೀಮಠದಲ್ಲಿ ಲಕ್ಷ್ಮೀಕಾಂತ ತೀರ್ಥರು, ವಿದ್ಯಾಸಿಂಧು ತೀರ್ಥರು, ವಿದ್ಯಾವಾರಿಧಿ ತೀರ್ಥರು ಅಗ್ರಗಣ್ಯರು. ಸಮಾಜ ಸೇವೆಯನ್ನು ಮಾಡಿದವರಲ್ಲಿ ಅಗ್ರಗಣ್ಯರು. ಎಂತಹ ಕಷ್ಟವೇ ಬರಲಿ, ಸಮಾಜದಿಂದ ಬಂದಂತಹ ಸಂಪತ್ತನ್ನು ಮಠಕ್ಕೆ ಅಂತ ಇಟ್ಟುಕೊಳ್ಳದೆ ಮತ್ತೆ ಸಮಾಜಕ್ಕಾಗಿ ದಾರ ಎರೆದವರು. ಅಕ್ಕಿಬೇಳೆ ಸ್ವಾಮಿಗಳು ಅಂತಲೇ ಆ ಕಾಲದಲ್ಲಿ ಪ್ರಸಿದ್ಧಿ ಪಡೆದಂಥವರು. ಎಷ್ಟರ ಮಟ್ಟಿಗೆ ಅಂತಂದರೆ ಬಾವಿಗಟ್ಟಲೆ ಸಾರು ಇತ್ಯಾದಿಗಳನ್ನು ಮಾಡಿ ಇದ್ದಂತಹ ಜನರಿಗೆ ಬೇಕಾದಷ್ಟು ಹೊಟ್ಟೆ ತುಂಬ ಊಟ ಹಾಕ್ತಾ ಇದ್ದಂತಹ ಗುರುಗಳು ಅಂತ ದೊಡ್ಡ ಪ್ರತೀತಿ ಇದೆ. ಅದಕ್ಕೆ ಬೇಕಾದ ಪುರಾವೆಗಳು ಇದ್ದಾವೆ. ಅದೇ ತರಹದಲ್ಲಿ ಅವರ ಶಿಷ್ಯರೂ ಕೂಡ, ನಮ್ಮ ಶ್ರೀಧರ ತೀರ್ಥರೂ ಕೂಡ ಸಮಾಜ ಸೇವೆಯಲ್ಲಿ ಕಡಿಮೆ ಇಲ್ಲ. ನಾನು ಮುಂದೆ ಅದರ ವಿವರಣೆಯನ್ನು ನಿಮಗೆ ಕೊಡ್ತೇನೆ. ಇಂತಹ ವಿದ್ಯಾಸಿಂಧು ತೀರ್ಥರು ತಮ್ಮ ತಪಶ್ಶಕ್ತಿಯಿಂದ, ಜೊತೆಗೆ ಆ ಒಂದು ಶ್ರೀಧರ ತೀರ್ಥರಿಗೆ ಎಲ್ಲ ವಿಧವಾದ ಅಧ್ಯಯನ ಮತ್ತೊಂದು ಭಾರಿ ಅದ್ಭುತವಾಗಿ ಅವರ ಪಾಂಡಿತ್ಯ ಭಾರೀ ಚೆನ್ನಾಗಿತ್ತು ಶ್ರೀಧರ ತೀರ್ಥರದ್ದು. ಒಮ್ಮೆ ವಿಶ್ವನಾಥ ಮಿಶ್ರ ಮೊದಲೆಯಿಂದ ಒಂದು ಪತ್ರವನ್ನು ಬರೆದು ಕಳಿಸ್ತಾನೆ. ವಾದಕ್ಕಾಗಿ ಬರಬೇಕು, ಇಲ್ಲ ಸೋಲೊಪ್ಪಿಕೊಳ್ಳಬೇಕು ಅಂತ ಆ ಪತ್ರವನ್ನು ಕಳಿಸಿದಾಗ ವಿದ್ಯಾಸಿಂಧು ತೀರ್ಥರು ವಿಚಾರವೇ ಮಾಡಲಿಲ್ಲ. ತಮ್ಮ ಶಿಷ್ಯರಾದ ಶ್ರೀಧರ ತೀರ್ಥರನ್ನು ಕರೆದರು. ಒಳ್ಳೆಯ ಸಮಯ ಪಟ್ಟಾಭಿಷೇಕಕ್ಕೆ, ನೀವು ಮಧುರೈಗೆ ತೆರಳಬೇಕು. ಮಧುರೈಗೆ ತೆರಳಿ ಆ ಮಿಶ್ರನಿಗೆ, ವಿಶ್ವನಾಥ ಮಿಶ್ರರಿಗೆ ಸರಿಯಾದ ಉತ್ತರವನ್ನು ಕೊಟ್ಟು ಬರಬೇಕು ಅಂತ ಹೇಳಿ ಕಳಿಸ್ತಾರೆ. ಶ್ರೀಧರ ತೀರ್ಥರು ತಮ್ಮ ಗುರುಗಳನ್ನು ಮನಸ ವಾಚ ಕಾಯ ಸ್ಮರಣೆ ಮಾಡಿ ನಮಸ್ಕಾರ ಮಾಡಿ ಅವರ ಅನುಗ್ರಹವನ್ನು ಪಡೆದು ತಾವು ಮಧುರೈಗೆ ತೆರಳುತ್ತಾರೆ. 27 ದಿನಗಳ ಕಾಲ ವಾದವನ್ನು ಮಾಡ್ತಾರೆ. ಒಂದಲ್ಲ ಎರಡಲ್ಲ, 27 ದಿನಗಳ ಕಾಲ ವಿಶ್ವನಾಥ ಮಿಶ್ರರ ಜೊತೆಗೆ ವಾದವನ್ನು ಮಾಡಿ ಪ್ರತಿಯೊಂದು ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ನ್ಯಾಯಾಮೃತದಿಂದಲೇ ಕೊಡ್ತಾರೆ. ನಾನು ಆಗಲೇ ತಿಳಿಸಿದೆ, ನ್ಯಾಯಾಮೃತದಲ್ಲಿ ಶ್ರೀಧರ ತೀರ್ಥರಿಗಿದ್ದಂತಹ ನಿಷ್ಠೆಯಂತಹದ್ದು. ವ್ಯಾಸರಾಜರಿಂದ ರಚಿಸಿದಂತಹ ಗ್ರಂಥಗಳಲ್ಲಿ ಎಂತಹ ತತ್ವಗಳಿದೆ, ಏನೆಲ್ಲ ಅದರಲ್ಲಿ ಅಡಗಿದೆ. ಸಮುದ್ರಕ್ಕೆ ಹೋಗಿ ಕೇವಲ ಮುತ್ತನ್ನು ತೆಗೆದುಕೊಂಡು ಬರ್ತೇನೆ ಅಂತಂದರೆ, ಅಥವಾ ಮುತ್ತು ಮಾತ್ರ ಸಿಕ್ಕಿತು ಅಂತ ಸಮುದ್ರದಲ್ಲಿ ಮುತ್ತು ಮಾತ್ರ ಇದೆ ಅಂತ ಹೇಳಿದರೆ ನಮಗಿಂತ ದೊಡ್ಡರು ಮತ್ತೊಬ್ಬರಿಲ್ಲ. ಹಾಗೆ ನಮ್ಮ ವ್ಯಾಸರಾಜರು ರಚಿಸಿದಂತಹ ಗ್ರಂಥದಲ್ಲಿ ಏನೇನು ಬೇಕೋ ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟ ಎಂತಹ ವಿಷಯವೇ ಆಗಲಿ
ಅದಕ್ಕೆ ಸಮಗ್ರವಾದ ಉತ್ತರವನ್ನು ಅದರಲ್ಲಿ ತುಂಬಿಕೊಟ್ಟಿದ್ದಾರೆ ವ್ಯಾಸರಾಜರು. ಅದನ್ನು ಅರಿತ ವಿದ್ಯಾಶ್ರೀಧರ ತೀರ್ಥರು ಅದರ ಪಾಂಡಿತ್ಯ, ಅದರ ಮೇರುಕೆ, ಅದನ್ನೆಲ್ಲವನ್ನೂ ಕೂಡ ನಮಗೆ ತೋರಿಸಿಕೊಟ್ಟರು. ಕೊನೆಗೆ ವಿಶ್ವನಾಥ ಮಿಶ್ರ ತಾನು ಸೋಲನ್ನು ಒಪ್ಪಿಕೊಂಡು ದೊಡ್ಡದಾಗಿ ಜಯಪತ್ರವನ್ನು ಬರೆದು ಪಲ್ಲಕ್ಕಿಯನ್ನು, ಬಂಗಾರದ ಪಲ್ಲಕ್ಕಿಯನ್ನು ಕೊಟ್ಟು ಕಳಿಸ್ತಾನೆ. ಮೇನೆಯನ್ನು, ದೊಡ್ಡ ಬೇಕಾದ ಸಂಪತ್ತನ್ನು ಎಲ್ಲವನ್ನೂ ಕೂಡ ವಿದ್ಯಾಶ್ರೀಧರ ತೀರ್ಥರಿಗೆ ಕೊಟ್ಟು ಕಳಿಸ್ತಾನೆ. ವಿದ್ಯಾಶ್ರೀಧರ ತೀರ್ಥರು ಜಯಪತ್ರವನ್ನು ಮೇನೆಯ ಒಳಗೆ ಕುಳಿತುಕೊಂಡು ಎಲ್ಲ ಅವನು ಕೊಟ್ಟ ಸಂಪತ್ತನ್ನೆಲ್ಲ ತೆಗೆದುಕೊಂಡು ಬರ್ತಾ ಇದ್ದಾರೆ. ಪುನಃ ಸೋಸಲೆಯ ಗ್ರಾಮಕ್ಕೆ ಬರಬೇಕು, ಗುರುಗಳಿಗೆ ಸಮರ್ಪಣೆ ಮಾಡಬೇಕು. ಜಯಪತ್ರ ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲ ಅಂತ ಹೇಳುವ ಹಾಗೆ ಅವರ ಮನೋಭಾವವೂ ಕೂಡ ಇದು ನನಗೆ ಸಂದ ಜಯ ಅಲ್ಲ, ನಮ್ಮ ಗುರುಗಳಿಗೆ ಸಂದ ಜಯ ಇದು. ಹಾಗಾಗಿ ಗುರುಗಳಿಗೆ ಸಮರ್ಪಣೆ ಮಾಡಬೇಕು ಅಂತ ಬರುವಾಗ ಒಂದು ಕುಟುಂಬ ತಮ್ಮ ಮಗಳನ್ನು ಬಾಣಂತನಕ್ಕೆ ಕರ್ಕೊಂಡು ಹೋಗಬೇಕು. ತುಂಬು ಬಸರಿ ಇದ್ದಾಳೆ. ಆದರೆ ಆಗಿನ ಕಾಲದಲ್ಲಿ ಯಾವ ವಾಹನಗಳೂ ಇಲ್ಲ, ನಡೆದುಕೊಂಡೇ ಹೋಗಬೇಕು, ಬಂಡಿಯ ವ್ಯವಸ್ಥೆ ಆಗಿಲ್ಲ. ಹೀಗೆ ತುಂಬ ಒದ್ದಾಡುವ ಸಂದರ್ಭ ಗುರುಗಳ ಕಣ್ಣಿಗೆ ಬಿತ್ತು. ಗುರುಗಳು ಹೇಳ್ತಾರೆ, ಇಲ್ಲಿಯೇ ನಿಲ್ಲಿಸಿ ಅಂತ ಹೇಳಿ ತಾವು ಕೆಳಗಿಳಿದು ಆ ಪಲ್ಲಕ್ಕಿಯಲ್ಲಿ ಹೆಣ್ಣು ಮಗಳಿಗೆ ಕೂರಿಸಿಕೊಂಡು ಇವರ ಮನೆಗೆ ತಲುಪಿಸಿ ಅಂತ ಕೇಳುತ್ತಾರೆ. ಉದಾರದೀಹಿ, ಇದಕ್ಕೆ ಹೇಳಿದ್ದು ಅವರ ಕರುಣೆ. ಎಂತಹ ಕರುಣೆ! ಅವರು ಹೇಳ್ತಾರೆ, ಈ ಪಲ್ಲಕ್ಕಿಯನ್ನು ಎಲ್ಲಿಗೆ ಕಳಿಸಬೇಕು ಅಂತಂದರೆ ನನಗೇನು ಕೊಡಬೇಡಿ, ಇದು ಹುಟ್ಟುವಂತಹ ಮಗುವಿಗೆ ಇರಲಿ, ಇದು ನಮ್ಮ ಮಠಕ್ಕೆ ಬೇಕಾದದ್ದಲ್ಲ, ಇದು ಹುಟ್ಟುವಂತಹ ಮಗುವಿಗೆ ಇರಲಿ ಅಂತ ಅದನ್ನು ತ್ಯಾಗ ಮಾಡಿಬಿಡ್ತಾರೆ. ಯಾಕೆಂದರೆ ವೈರಾಗ್ಯ ಶಿಖಾಮಣಿಗಳಿಗೆ ಏನು ಬೇಕಾಗಿದೆ? ಯಾವ ಮೇನೆ ಬೇಕು, ಯಾವ ಆಭರಣ ಬೇಕು, ಯಾವ ರತ್ನ ವಜ್ರ ವೈಡೂರ್ಯಗಳು ಬೇಕಾಗಿದೆ. ಹಾಗಾಗಿ ಯಾವುದೂ ತಮ್ಮದಲ್ಲ ಅನ್ನುವಂತಹ ಭಾವನೆಯಲ್ಲಿ ಜೀವನ ನಡೆಸುವಂತಹ ಗುರುಗಳು ನಮ್ಮ ವಿದ್ಯಾಶ್ರೀಧರ ತೀರ್ಥರು. ಹೀಗೆ ಬಂದು ವಿದ್ಯಾಸಿಂಧು ತೀರ್ಥರಿಗೆ ತಮ್ಮ ಜಯಪತ್ರವನ್ನು ಒಪ್ಪಿಸಿ, ಗುರುಗಳ ನಿಮ್ಮ ಅನುಗ್ರಹದಿಂದ, ನಿಮ್ಮ ಆಶೀರ್ವಾದದಿಂದ ಈ ಜಯಪತ್ರ ನಮ್ಮದಾಗಿದೆ ಅಂತ ತಿಳಿಸ್ತಾರೆ. ಬಹಳ ಸಂತೋಷಪಟ್ಟಂತಹ ಗುರುಗಳು ಪಟ್ಟಾಭಿಷೇಕವನ್ನು ಮಾಡಿದ್ದಲ್ಲದೆ ಅವರಿಗೆ ಹೇಳ್ತಾರೆ, ಶೇಷಚಂದ್ರಿಕಾಚಾರ್ಯರ ಏನೊಂದು ಆರಾಧನೆಯ ಸಂದರ್ಭ, ಆ ಸಂದರ್ಭದಲ್ಲಿ ಹೇಳ್ತಾರೆ, ಬೃಹತಿ ಸಹಸ್ರದ ವ್ಯಾಖ್ಯಾನವನ್ನು ಮಾಡಪ್ಪ. ಏನು ಶೇಷಚಂದ್ರಿಕಾಚಾರ್ಯರ ವ್ಯಾಖ್ಯಾನ ಏನಿದೆ ಅದರ ಪಾಠ ನಡೆಯಬೇಕು, ಅದು ತಮ್ಮ ಎದುರಿನಲ್ಲಿಯೇ ನಡೆಯಬೇಕು ಅಂತ ಸಂಕಲ್ಪ ಮಾಡ್ತಾರೆ. ಅದೇ ತರಹ ಶಿಷ್ಯರು ವಿದ್ಯಾಶ್ರೀಧರ ತೀರ್ಥರು ಗುರುಗಳ ಆಜ್ಞೆಗನುಸಾರವಾಗಿ ಪಾಠವನ್ನು ಪ್ರಾರಂಭ ಮಾಡ್ತಾರೆ. ಬೃಹತಿ ಸಹಸ್ರದ ವ್ಯಾಖ್ಯಾನದ ಪಾಠ ಪ್ರಾರಂಭವಾಯಿತು. ಒಂದಲ್ಲ, ಎರಡಲ್ಲ, ಮೂರಲ್ಲ, 1 ವರ್ಷದ ಪರ್ಯಂತ ಏನು ಶೇಷಚಂದ್ರಿಕಾಚಾರ್ಯರ ಮೂಲ ವೃಂದಾವನ ಇದೆ ಟಿ ನರಸೀಪುರದಲ್ಲಿ, ಅಲ್ಲಿಯೇನೆ ನದಿ ತೀರದಲ್ಲಿ ಶೇಷಚಂದ್ರಿಕಾಚಾರ್ಯರ ಸನ್ನಿಧಾನದಲ್ಲಿ ತಮ್ಮ ಗುರುಗಳ ಎದುರಿನಲ್ಲಿ ಈ ಪಾಠ ಪ್ರಾರಂಭವಾಗಿದೆ. ಭಾರಿ ಅದ್ಭುತವಾದ ವ್ಯಾಖ್ಯಾನ, ಅದರ ಅರ್ಥ, ಅದರ ವಿಮರ್ಶೆ ಅವರ ಬಾಯಲ್ಲಿ ಕೇಳುತ್ತಾ 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 ವಿದ್ಯಾಸಿಂಧು ತೀರ್ಥರಿಗೆ ಭಾರಿ ಸಂತೋಷ. ಯಾಕೆಂದರೆ ತಾನು ಮಾಡಿದ ಪಾಠ ಇಷ್ಟು ಚೆನ್ನಾಗಿ ಮರು ಒಪ್ಪಿಸ್ತಾ ಇದ್ದಾನಲ್ಲ ಶಿಷ್ಯ ಅನ್ನುವಂತಹದ್ದು ಒಂದು ಕಡೆಯಾದರೆ, ತಮ್ಮ ನಿರ್ಯಾಣಕ್ಕೆ ತಮ್ಮ ಸಿದ್ಧತೆ, ಬೃಹತಿ ಸಹಸ್ರನಾಮದ ಒಂದೊಂದು ನಾಮದ ಚಿಂತನೆಯನ್ನು ನಡೆಸ್ತಾ ತಾವು ತಮ್ಮ ಮುಂದಿನ ಪಯಣಕ್ಕೆ ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದ್ದಾರಂತೆ ಗುರುಗಳು. ಹೀಗೆ 1 ವರ್ಷಗಳ ಕಾಲ ನದಿ ತೀರದ ತ್ರಿವೇಣಿ ಸಂಗಮದ ಏನೊಂದು ನದಿ ತೀರ ಇದೆ, ಆ ನದಿ ತೀರದಲ್ಲಿ 1 ವರ್ಷ ಕಳೀತಾ ಇದೆ. ಆಷಾಢ ಮಾಸ ಉತ್ತರಾರಾಧನೆ, ಗುರುಗಳದು ಶೇಷಚಂದ್ರಿಕಾಚಾರ್ಯ ಉತ್ತರಾರಾಧನೆಯ ಸಂದರ್ಭದಲ್ಲಿ ಸಂಪೂರ್ಣ ಪಾಠವನ್ನು ಶೇಷಚಂದ್ರಿಕಾಚಾರ್ಯರ ಅಂತರ್ಯಾಮಿಯಾದಂತಹ ಮುಖ್ಯಪ್ರಾಣಸ್ಥ ಶ್ರೀ ಸತ್ಯಭಾಮಾ ಸಮೇತ ರುಕ್ಮಿಣೀ ಸಮೇತನಾದ ಮೂಲ ಗೋಪಾಲಕೃಷ್ಣ ದೇವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರಂತೆ. ಸಮರ್ಪಣೆಯನ್ನು ಮಾಡಿ ಸೋಸಲೆಗೆ ಪ್ರಯಾಣ ಬೆಳೆಸಿ ಅಲ್ಲಿಂದ ಗುರುಗಳು
ತಮ್ಮ ವೃಂದಾವನಸ್ಥರಾದರು ಮುಂದೆ ಅನ್ನುವಂತಹ ವಿಷಯ. ಹೀಗೆ 1 ವರ್ಷಗಳ ಕಾಲ ಬೃಹತೀ ಸಹಸ್ರನಾಮದ ವ್ಯಾಖ್ಯಾನವನ್ನು ತಮ್ಮ ಶಿಷ್ಯನ ಮುಖಾಂತರ ಹೇಳಿಸಿ ಪಾಠ ಮಾಡಿಸಿ ಕೃತಾರ್ಥರಾಗಿ ಭಾರಿ ಸಂತುಷ್ಟರಾಗಿ ತಮ್ಮ ಜೀವನವನ್ನು ಮುಂದೆ ಬೆಳೆಸಿದಂತಹ ಗುರುಗಳು ವಿದ್ಯಾಸಿಂಧು ತೀರ್ಥರು. ಅಂತಹ ಅದ್ಭುತ ಸಾಮರ್ಥ್ಯ, ಅದ್ಭುತ ವಾಕ್ಶಕ್ತಿ, ಅದ್ಭುತವಾದ ಪಾಂಡಿತ್ಯ ಅದು ನಮ್ಮ ವಿದ್ಯಾಶ್ರೀಧರ ತೀರ್ಥರಿಗೆ ಇತ್ತು ಅಂತ. ಅದಲ್ಲದೆ ಗುರುಗಳು ಅಕ್ಕಿಬೇಳೆ ಸ್ವಾಮಿಗಳು ಅಂತ ಪ್ರಸಿದ್ಧಿಯನ್ನು ಪಡೆದರೆ ನಮ್ಮ ವಿದ್ಯಾಶ್ರೀಧರ ತೀರ್ಥರು ಮಳೆ ಬೆಳೆ ಸ್ವಾಮಿಗಳು ಅಂತ ಹೆಸರು ಪಡೆದರಂತೆ. ಅಂತಹ ಯೋಗಜ ಶಕ್ತಿ ಏನದು, ಹೇಗದು ಅಂತ ಹೇಳಿದರೆ ಹೇಳ್ತಾರೆ, ವೃಷ್ಟಿಧಾನ್ಯ ಪ್ರದಾತೇತಿ ಚೋಲಾ ನಿತ್ಯಂ ಸ್ಮರಂತಿ. ಚೋಲರು ಅಂತ ಹೇಳಿದ್ರೆ ತಮಿಳುನಾಡಿನ ದ್ರಾವಿಡರು, ಅವರು ಪ್ರತಿನಿತ್ಯ ಸ್ಮರಣೆ ಮಾಡ್ತಾರಂತೆ. ಏನಂತ? ವೃಷ್ಟಿಧಾನ್ಯ ಪ್ರದಾತೇತಿ, ಮಳೆ ಬೇಕಾ ಬೆಳೆ ಬೇಕಾ ಆ ಸ್ವಾಮಿಗಳನ್ನು ಕರೆಸಿ ನೀವು ಪೂಜೆ ಮಾಡಿಸಿ, ಒಳ್ಳೆ ಮಳೆ ಬರುತ್ತೆ, ಒಳ್ಳೆ ಬೆಳೆ ಆಗುತ್ತೆ ಅಂತ. ಹಾಗೆ ಇವರ ಗುರುಗಳು ಅಕ್ಕಿಬೇಳೆ ಸ್ವಾಮಿಗಳಾದರೆ ಇವರು ಮಳೆ ಬೆಳೆ ಸ್ವಾಮಿಗಳು. ಇವರೇನು ಮಾಡ್ತಿದ್ರು ಅಂತಂದರೆ, ಎಲ್ಲಿ ಧಾನ್ಯ ಬೆಳೀಬೇಕು ಅಲ್ಲಿಯೇನೇ ಸಂಸ್ಥಾನ ಪೂಜೆಯನ್ನು ನಡೆಸಿ ಮೂಲ ಗೋಪಾಲಕೃಷ್ಣ ದೇವರ ಮಂತ್ರಾಕ್ಷತೆಯನ್ನು ಹಾಕಿ ಒಳ್ಳೆಯದಾಗಲಿ ಅಂತ ಹರಿಸ್ತಾ ಇದ್ರಂತೆ. ಅವನಿಗೆ ಭಾರೀ ಒಳ್ಳೆ ಬೆಳೆ, ಒಳ್ಳೆಯ ಮಳೆ ಅನ್ನುವಂತಹದ್ದು ಆ ಗ್ರಾಮಕ್ಕೆ ಬರ್ತಾ ಇತ್ತು, ಗ್ರಾಮಕ್ಕೆ ಸಿಗ್ತಾ ಇತ್ತು. ಆದ್ದರಿಂದ ಇವರನ್ನು ಮಳೆ ಬೆಳೆ ಸ್ವಾಮಿಗಳು ಅಂತಲೇ ಎಲ್ಲರೂ ಕೂಡ ಕರೆಯೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದರು. ಆನಂತರದಲ್ಲಿ ಅವರಿಗೆ ನ್ಯಾಯಾಮೃತ ಗ್ರಂಥದಲ್ಲಿ ಅತಿಯಾದ ಪ್ರೇಮ, ಅತಿಯಾದ ಇಚ್ಛೆ. ಅಂತಹ ನ್ಯಾಯಾಮೃತ ಗ್ರಂಥದಲ್ಲಿ ಪಾಠ ಪ್ರವಚನಾದಿಗಳನ್ನೆಲ್ಲ ಮಾಡ್ತಾ ವ್ಯಾಸರಾಮ ಅಂತ ಅವರ ಶಿಷ್ಯ, ಅವರಿಗೆ ನ್ಯಾಯಾಮೃತದ ಅದ್ಭುತವಾದ ಪಾಂಡಿತ್ಯ, ಇವರ ಪಾಠವನ್ನು ಕೇಳಿ ಕೇಳಿ ಭಾರೀ ಅದ್ಭುತವಾದ ಪಾಂಡಿತ್ಯವನ್ನು ವ್ಯಾಸರಾಮಾಚಾರ್ಯರಿಗೆ ಇತ್ತಂತೆ. ಆ ಒಂದು ತಯಾರು ಮಾಡಿದ್ದು ಯಾರು ಅಂದರೆ ವಿದ್ಯಾಶ್ರೀಧರ ತೀರ್ಥರು. ಹಾಗಾಗಿ ವ್ಯಾಸರಾಮಾಚಾರ್ಯರ ಮೇಲೆ ಭಾರೀ ಪ್ರೀತಿ. ಹಾಗೆ ತಿರುಮಲ ಕ್ಷೇತ್ರಕ್ಕೆ ತೆರಳಿದಾಗ ತಮ್ಮ ಶಿಷ್ಯರ ಜೊತೆಗೆ ತಿರುಮಲ ಕ್ಷೇತ್ರಕ್ಕೆ ತೆರಳಿದಾಗ ಅಲ್ಲಿಯೇನೆ ಅವರಿಗೆ ಆಶ್ರಮವನ್ನು ಕೊಟ್ಟು ವಿದ್ಯಾಶ್ರೀನಿವಾಸ ತೀರ್ಥರು ಅಂತ ನಾಮಕರಣವನ್ನು ಮಾಡುತ್ತಾರೆ. ಆನಂತರದಲ್ಲಿ ಅವರಿಗೆ ಪಟ್ಟಾಭಿಷೇಕವನ್ನೆಲ್ಲ ಮಾಡಿ ಯಾವ ಆಹಾರವೂ ತೆಗೆದುಕೊಳ್ಳದೆ ಚೈತ್ರ ಮಾಸ ಪ್ರಾಪ್ತವಾಗ್ತಾ ಇರುವಾಗ ಶ್ರೀರಂಗಮ್ಮಿಗೆ ಬಂದು ಆಹಾರಾದಿಗಳನ್ನೆಲ್ಲ ಬಿಟ್ಟು ಭಗವಂತನನ್ನು ಧ್ಯಾನ ಮಾಡ್ತಾ ತಮ್ಮ ಯೋಗಜ ಶಕ್ತಿಯಿಂದಲೇ ಈ ದೇಹವನ್ನು ಅಗಲಿ ನಮ್ಮನ್ನೆಲ್ಲ ಅನುಗ್ರಹ ಮಾಡ್ತಾ ಇಂದಿಗೂ ಶ್ರೀರಂಗಮ್ಮಲ್ಲಿ ಅವರು ನಮ್ಮನ್ನೆಲ್ಲ ಅನುಗ್ರಹ ಮಾಡ್ತಾ ಇಂದಿಗೂ ನಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನುವಂತಹ ಅನುಭವ ನಮಗೆ ಆಗುತ್ತೆ. ಅಂತಹ ವಿದ್ಯಾಶ್ರೀಧರ ತೀರ್ಥರ ಆರಾಧನೆಯ ಸಂದರ್ಭದಲ್ಲಿ ಅವರ ಒಂದು ವಿಶೇಷವಾದ ಸ್ಮರಣೆ ನಾವೆಲ್ಲ ಮಾಡಲೇಬೇಕಾದ ನಮ್ಮ ಕರ್ತವ್ಯ. ಹಾಗಾಗಿ ದುರ್ವಾದಿಮತ್ತ ಮಾತಂಗ ಕಂಠೀರವ ಉದಾರಧೀಹಿ ವಿದ್ಯಾಶ್ರೀಧರ ಯೋಗೀಶಃ ಶ್ರೇಯಸೇ ಭೂಯಸೇಸ್ತು ಮೇ. ಅವರ ಚರಮಶ್ಲೋಕವೇ ಹೇಳುವ ಹಾಗೆ ಎಲ್ಲ ವಿಷಯಗಳು ಕೂಡ ಚರಮಶ್ಲೋಕದಿಂದಲೇ ನಾವು ಕಾಣಬಹುದಾಗಿದೆ ಅವರ ಜೀವನ ಚರಿತ್ರೆಯನ್ನು. ಅಂತಹ ವಿದ್ಯಾಶ್ರೀಧರ ತೀರ್ಥರು ನಮಗೆಲ್ಲ ಸುಖ ಸಂಪತ್ತುಗಳನ್ನು ಕೊಟ್ಟು ಇನ್ನಷ್ಟು ಜ್ಞಾನವನ್ನು ಕೊಟ್ಟು ನಮ್ಮನ್ನೆಲ್ಲ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು.